ಹಲೋ ನಮಸ್ಕಾರ, ನಾನು ರಂಗನಾಥ್. ನನ್ನ ಜೊತೆ ಇದ್ದಾರೆ ರಾಧಾ ಹಿರೇಗೌಡರು. ಬಿಗ್ ಬುಲೆಟಿನ್ಗೆ ಸ್ವಾಗತ. ಎಂದಿನಂತೆ ಕಾವೇರಿ ಸುದ್ದಿಗಳ ಜೊತೆಗೆ ಇತರೆ ಸುದ್ದಿಗಳನ್ನು ನೋಡ್ಕೊಂಡು ಬರೋಣ. ಆದರೆ ಇವತ್ತಾಗಿರುವ ಎಲ್ಲ ಡ್ರಾಮಾಗಳ ಮಧ್ಯೆ ನಾನು ಇನ್ನು ಮುಂದೆ ಈ ಎಲ್ಲವನ್ನ ಡ್ರಾಮಾಗಳು ಅಂತ ಕರಿತೀನಿ. ಕಾರಣ, ನಾಟಕಗಳಲ್ಲಿ ಭಾಗ 1 ಭಾಗ 2 ಅಂತಿರುತ್ತೆ, ಅಥವಾ ಫಿಲಮ್ನಲ್ಲಿ ಆ ರೀತಿ ನಡೀತಾ ಇದೆ. ಅಂತಿಮವಾಗಿ ಒಂದು ದಿನ ಕನ್ನಡಿಗರು, ಕರ್ನಾಟಕದ ನೆಲ ಜಲ ಭಾಷೆ ಅಂತ ಮಾತನಾಡೋ ಮಂದಿ, ಕರ್ನಾಟಕದ ಜನರ ಆಹೋ ಈ ನಿರ್ಧಾರ ತೆಗೆದುಕೊಳ್ಳುವ ತಾಕತ್ತು, ದಿಮಾಕು, ಆ ಶಕ್ತಿ ನಮ್ಮವರಿಗೆ ಬಂತಲ್ಲ ಅಂತ ಪರಿಭಾವಿಸಿದ ದಿನ ಡ್ರಾಮಾ ವರ್ಡನ್ನು ಡ್ರಾಪ್ ಮಾಡ್ತೀನಿ. ಅಲ್ಲಿವರೆಗೂ ಅಂಡರ್ ಪ್ರೊಟೆಸ್ಟ್ ವಿ ವಿಲ್ ಯೂಸ್ ಓನ್ಲಿ ಡ್ರಾಮಾ ಬೈ ಆಲ್ ಆಫ್ ದೆಮ್. ನೋಡೋಣ ಡ್ರಾಮಾ ಹ್ಯಾಂಗ್ ಅನ್ಫೋಲ್ಡ್ ಮಾಡಿದ್ದಾರೆ ಅಂತ. ಎಲ್ಲ ಆ್ಯಕ್ಟರ್ಗಳು ನೋಡೋಣ, ಆ್ಯಕ್ಟ್ರೆಸ್ಗಳು ಯಾರಿದ್ದಾರೋ ಗೊತ್ತಿಲ್ಲ ನನಗದರಲ್ಲಿ. ನೋಡ್ಕೊಂಬರೋಣ. ಮೊದಲು ಟಾಪ್ ಸ್ಟೋರೀಸ್. ಕಾವೇರಿಗಾಗಿ ಇಡೀ ದಿನ ಸಭೆ ಮೇಲೆ ಸಭೆ, ರಾಷ್ಟ್ರಪತಿಗೆ ದೂರು ನೀಡಲು ಸರ್ಕಾರ ನಿರ್ಧಾರ, ಸಿದ್ದರಾಮಯ್ಯಗೆ ದೇವೇಗೌಡರ ಆನೆ ಬಲ. ಸರ್ವಪಕ್ಷ ಸಭೆಗೆ ಕೈ ಕೊಡ್ತು ಬಿಜೆಪಿ ಅಂತ ದಿಲ್ಲಿಯಲ್ಲಿ ತಿಪ್ಪೆ ಸಾರಿಸಿದ್ರು ಉಮಾಭಾರತಿ. ರಾಜಕೀಯ ಬೇಳೆ ಬೇಯಿಸಿಕೊಳ್ಳಕ್ಕೆ ಪ್ಲಾನ. ಮಂಡ್ಯ, ಮೈಸೂರು, ಹಾಸನದಲ್ಲಿ ಕಾವೇರಿದ ಹೋರಾಟ, ಉತ್ತರ ಕರ್ನಾಟಕದಲ್ಲೂ ಪ್ರತಿಭಟನೆ, ಬೆಂಗಳೂರಲ್ಲಿ ಹೋರಾಟಗಾರರ ಬಂಧನ. ಸಿಕ್ಕ ಕಡೆ ಪಾರ್ಕಿಂಗ್ ಮಾಡಬೇಡಿ, 1 to 3 ಆಗಿದೆ ದಂಡದ ಪ್ರಮಾಣ. ಬೆಂಗಳೂರು ವಾಹನ ಸವಾರರೇ ಎಚ್ಚರ. ಪಾಕಿಸ್ತಾನವನ್ನ ಉಗ್ರರ ರಾಷ್ಟ್ರವೆಂದು ಘೋಷಿಸಿ ಅಮೆರಿಕ ಸಂಸತ್ನಲ್ಲಿ ಮಸೂದೆ ಮಂಡನೆ, ಇತ್ತ ಉರಿ ದಾಳಿಗೆ ಭದ್ರತಾ ಲೋಪ ಒಪ್ಪಿಕೊಂಡ ಕೇಂದ್ರ. ಕಾವೇರಿ ನಿರ್ವಹಣಾ ಮಂಡಳಿ ಸ್ಥಾಪನೆಯಾಗಬೇಕು. ಕಾವೇರಿ ಕೊಳ್ಳದ ಎಲ್ಲ ಡ್ಯಾಂಗಳು ಈ ಮಂಡಳಿಯ ಅಧೀನಕ್ಕೆ ಒಳಪಡುತ್ತವೆ. ನಮ್ಮ ನಾಲೆಗೆ ನೀರು ಬಿಡುವ ನಿರ್ಧಾರವನ್ನ ಈ ಮಂಡಳಿಗಳು ಮಾಡುತ್ತವೆ. ಹೆಸರಿಗೆ ಮಾತ್ರ ಡ್ಯಾಂಗಳು ನಮ್ಮವು, ಆಡಳಿತ ಅವರ ಕೈಯಲ್ಲಿ. ಸುಪ್ರೀಂ ಕೋರ್ಟ್ನಲ್ಲಿ ಕಾವೇರಿ ನೀರಿನ ಮಧ್ಯಂತರ ಅರ್ಜಿ ವಿಚಾರಣೆ ಈಗಾಗಲೇ ಆರಂಭವಾಗಿದೆ. ಅಲ್ಲಿ ನಾರಿಮನ್ ಅವರು ಮತ್ತೆ ತಮಿಳುನಾಡಿನ ಪರ ವಕೀಲರು ಕೂಡ ಪ್ರತಿವಾದವನ್ನ ಮಂಡಿಸ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ನಡೀತು. ಬೆಳಗ್ಗೆಯಿಂದಲೂ ಕೂಡ ಎಂ ಬಿ ಪಾಟೀಲ್ ಅವರು